ನಮಸ್ತೆ ಎಲ್ರಿಗೂ. ಗೌರ್ಮೆಂಟ್ ಎಂಪ್ಲಾಯೀಸ್‌ಗೆ ಒಂದು ಅಪ್ಡೇಟ್ ಇದೆ. ರಾಜ್ಯ ಸರ್ಕಾರಿ ನೌಕರರ ಒಂದು ಬಡ್ತಿಗೆ ಅಂದ್ರೆ ಪ್ರಮೋಷನ್‌ಗೆ ಒಂದು ಹೊಸ ನಿಯಮ ಜಾರಿಯಾಗಿದೆ. ಏನು ಅಂದ್ರೆ ಸಂಪೂರ್ಣ ವಿವರ ನಾನು ಈ ವಿಡಿಯೋನಲ್ಲಿ ಕೊಡ್ತೀನಿ. ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಯಾವುದೇ ಒಂದು ರೀತಿಯ ಕರ್ನಾಟಕ ಸರ್ಕಾರದ ಲೇಟೆಸ್ಟ್ ಅಪ್ಡೇಟ್‌ನ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಕರ್ನಾಟಕ ರಾಜ್ಯ ಸರ್ಕಾರವು ಒಂದು ಸರ್ಕಾರಿ ನೌಕರರಿಗೆ ಡಿಎ ಹೆಚ್ಚಳ ನೀಡುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಘೋಷಿಸಿದ್ದಾರೆ. ಇದೀಗ ರಾಜ್ಯ ಸರ್ಕಾರಿ ನೌಕರರ ಬಡ್ತಿ ಕುರಿತು ಒಂದು ಹೊಸ ನಿಯಮ ಜಾರಿ ಮಾಡಲಾಗಿದೆ. ಏನಂದ್ರೆ ಕರ್ನಾಟಕ ಸರ್ಕಾರವು ಒಂದು ನೌಕರರ ಆಡಳಿತಾತ್ಮಕ ಅಂದ್ರೆ ಕೌಶಲ್ಯ ಸುಧಾರಣೆ ಮಾಡಬೇಕು ಮತ್ತು ಬಡ್ತಿಗಾಗಿ ಹೊಸ ನಿಯಮಗಳನ್ನ ಜಾರಿ ಮಾಡಿದೆ. ಹಾಗೆ ಆ, ಹಾಗಾಗಿ ಕರ್ನಾಟಕದ ಎಲ್ಲಾ ಸರ್ಕಾರಿ ನೌಕರರು ಇನ್ ಮುಂದೆ ಪ್ರತಿ ವರ್ಷ ಆನ್ಲೈನ್ ಕೋರ್ಸ್ಗಳನ್ನ ಕಡ್ಡಾಯವಾಗಿ ಕಂಪ್ಲೀಟ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಒಂದು ರೆಸ್ಟ್ರಿಕ್ಷನ್ಸ್ ಕೂಡ ಇದೆ. ಆನ್ಲೈನ್ ಹಾಗೂ ಆಫ್ಲೈನ್ ಎರಡನ್ನೂ ಕೂಡ ಮಾಡಬೇಕು ಅಂತ ಅವರು ಹೇಳಿದ್ದಾರೆ. ಸೊ ಹಾಗಾಗಿ ಯಾರೆಲ್ಲ ಒಂದು ಸರ್ಕಾರಿ ನೌಕರರಿದ್ದಾರೆ, ನಮಗೆ ಪ್ರಮೋಷನ್ ಬೇಕು, ಸೊ ಆ ತರ ಯಾರೆಲ್ಲ ಇದ್ದಾರೆ ಅವರು ಈ ಕೋರ್ಸ್ಗಳನ್ನ ಕಂಪ್ಲೀಟ್ ಮಾಡಬೇಕು. ಮತ್ತೆ ಆಫ್ಲೈನ್ ಕೋರ್ಸ್ ಸೆಷನ್ಸ್ ಏನಿರುತ್ತೆ ಅದನ್ನು ಕೂಡ ಕಂಪ್ಲೀಟ್ ಮಾಡಬೇಕು. ಹೀಗಾಗಿ ಈ ಒಂದು ಕೋರ್ಸ್ಗಳಿಂದ ಎಂಪ್ಲಾಯೀಸ್ ಒಂದು ಕೌಶಲ್ಯತೆ ಇನ್ನೂ ಜಾಸ್ತಿ ಆಗುತ್ತೆ ಅನ್ನೋದು ಸರ್ಕಾರದ ಉದ್ದೇಶ ಆಗಿದೆ. ಪ್ರತಿ ವರ್ಷ ಒಂದು ತರಬೇತಿ ಕೋರ್ಸ್ಗಳನ್ನ ಕಡ್ಡಾಯವಾಗಿ ಪೂರ್ಣಗೊಳಿಸಬೇಕು. ಬಡ್ತಿ ಪಡೆಯುವ ಒಂದು ವರ್ಷದ ಮೊದಲು ಅಂದ್ರೆ 15 ದಿನಗಳ ಆಫ್ಲೈನ್ ತರಬೇತಿಯನ್ನು ಸಹ ಕಡ್ಡಾಯಗೊಳಿಸಿದೆ. ಈ ನಿಯಮಗಳು ಟಿ.ಎಂ. ವಿಜಯ್ ಭಾಸ್ಕರ್ ಅವರ ಸಮಿತಿಯ ಶಿಫಾರಸುಗಳ ಆಧಾರದ ಮೇಲೆ ಬಂದಿದೆ. ಇನ್ನು ರಾಜ್ಯ ಸರ್ಕಾರಿ ನೌಕರರ ಬಡ್ತಿಗೆ ಒಂದು ಈ ಸಮಿತಿ ಆಡಳಿತಾತ್ಮಕ ಕೌಶಲ್ಯಗಳು ಕಡಿಮೆ ಆಗುತ್ತಿದೆ. ಆಡಳಿತ ಸುಧಾರಣೆ ಇಲಾಖೆಯಲ್ಲಿ ಸಿದ್ಧಪಡಿಸುವ ಕರಡು ನಿಯಮಗಳ ಪ್ರಕಾರ ಆನ್ಲೈನ್ ತರಬೇತಿ ಕಡ್ಡಾಯ. ಹಾಗೆ ಪ್ರತಿ ವರ್ಷ ನೌಕರನು ಆನ್ಲೈನ್ ಕಲಿಕಾ ವೇದಿಕೆಯಲ್ಲಿ ಸೂಚಿಸಲಾದ ತರಬೇತಿ ಕೋರ್ಸ್ಗಳನ್ನ ಕಡ್ಡಾಯವಾಗಿ ಪೂರ್ಣಗೊಳಿಸಿರಬೇಕು ಅಂತ ಕೂಡ ಅವರು ಹೇಳಿದೆ. ಅಲ್ಲದೆ ಪ್ರತಿ ವರ್ಷ ಕನಿಷ್ಠ ಅಂಕಗಳನ್ನ ಕೂಡ ಅವರು ಗಳಿಸಬೇಕು. ನೌಕರರು ತಮ್ಮ ಮುಂದಿನ ಬಡ್ತಿಗೆ 3 ವರ್ಷಗಳಿದ್ದರೂ ಸಹ ಪ್ರತಿ ವರ್ಷ ಒಂದು ಕಲಿಕೆಯ ಪ್ರಗತಿಯನ್ನು ತೋರಿಸಬೇಕು ಅಂತ ಸೂಚಿಸಲಾಗಿದೆ. ಇನ್ನು ರಾಜ್ಯ ಸರ್ಕಾರಿ ನೌಕರರ ಬಡ್ತಿಗೆ ಹೊಸ ನಿಯಮ ಜಾರಿ ಮಾಡಿ ಈ ಒಂದು ಆನ್ಲೈನ್ ಕೋರ್ಸ್ಗಳ ಜೊತೆಗೆ ಆಫ್ಲೈನ್ ತರಬೇತಿ ಸಹ ಕಡ್ಡಾಯಗೊಳಿಸಿದೆ. ಬಡ್ತಿ ಪಡೆಯುವ ಇಂದಿನ ವರ್ಷದಲ್ಲಿ ನೌಕರರು 15 ದಿನಗಳ ಒಂದು ಆಫ್ಲೈನ್ ತರಬೇತಿ ಅಂದ್ರೆ ಆಫ್ಲೈನ್ ಸೆಷನ್ ನ ಕಂಪ್ಲೀಟ್ ಮಾಡಿರಬೇಕು. ಈ ಒಂದು ನಿಯಮ ಬಂದು ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಅಧಿಕಾರಿಗಳಿಗೆ ಅನ್ವಯಿಸುತ್ತೆ ಅಂತ ಕೂಡ ಅವರು ಹೇಳಿದ್ದಾರೆ. ಇನ್ನು ಈ ಕಡ್ಡಾಯ ತರಬೇತಿ ನಿಯಮಗಳನ್ನು ಟಿ.ಎಂ. ವಿಜಯ್ ಭಾಸ್ಕರ್ ಸಮಿತಿಯ ಶಿಫಾರಸುಗಳ ಆಧಾರದ ಮೇಲೆ ಜಾರಿಗೊಳಿಸಲಾಗಿದೆ. ಸಮಿತಿಯು ಅನೇಕ ಒಂದು ರಾಜ್ಯ ಸರ್ಕಾರಿ ನೌಕರರ ಒಂದು ರೆಫ್ರೆಶರ್ ತರಬೇತಿ ತಪ್ಪಿಸುತ್ತಿದ್ದಾರೆ. ಅಂದ್ರೆ ಕೆಲವೊಬ್ರು ಟ್ರೈನಿಂಗ್ ಅಟೆಂಡ್ ಮಾಡ್ತಿಲ್ಲ, ಹೀಗಾಗಿ ಅವರ ಒಂದು ಕೌಶಲ್ಯತೆ ಕುಸಿತಕ್ಕೆ ಕಾರಣವಾಗಿದೆ ಅನ್ನೋದು ಕೂಡ ಕಾಣ್ ಬಂದಿತ್ತು. ಸೊ ಇದರಿಂದ ಈ ಹೊಸ ನಿಯಮಗಳನ್ನ ಒಂದು ನೌಕರರ ಕಾರ್ಯಕ್ಷಮತೆಯನ್ನು ಸುಧಾರಿಸಲು ಮತ್ತು ಆಡಳಿತದಲ್ಲಿ ದಕ್ಷತೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ ಅಂತ ಕರ್ನಾಟಕ ಸರ್ಕಾರ ನಿರೀಕ್ಷಿಸಿದೆ. ಇನ್ನು ಪ್ರತಿ ಇಲಾಖೆಗೆ ಅಂದ್ರೆ ಒಂದು ಎಜುಕೇಶನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ತಾಲೂಕು ಆಫೀಸು, ಡಿಸ್ಟ್ರಿಕ್ಟ್ ಯಾವುದೇ ಒಂದು ಗೌರ್ಮೆಂಟ್ ಆ ಒಂದು ಮಾಡೆಲ್ಗಳು ಅಂದ್ರೆ ಈ ಎಜುಕೇಶನ್ ಡಿಪಾರ್ಟ್ಮೆಂಟ್ಗೆ ಯಾವ ತರ ಬೇಕು, ಓಕೆನಾ, ಇನ್ನು ತಾಲೂಕು ಆಫೀಸಲ್ಲಿ ಯಾವ ತರ ಬೇಕು, ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಯಾವ ತರ ಬೇಕು, ಆ ಒಂದು ಮಾಡೆಲ್ಗಳು ಆ ಒಂದು ಡಿಪಾರ್ಟ್ಮೆಂಟ್ಗಳ ಮೇಲೆ ಸೂಚಿಸಿರುತ್ತೆ. ಓಕೆನಾ, ಆ ಮಾಡೆಲ್ಗಳನ್ನ ತಜ್ಞರ ಸಮಿತಿ ರಚನೆ ಮಾಡುತ್ತೆ. ಅಧಿಸೂಚನೆಯಾದ 1 ತಿಂಗಳೊಳಗೆ ಇಲಾಖೆ ಮುಖ್ಯಸ್ಥರು ಪ್ರತಿ ಕೇಡರ್ಗೆ ನಿರ್ದಿಷ್ಟ ತರಬೇತಿ ಕೋರ್ಸ್ಗಳನ್ನ ನಿಗದಿಪಡಿಸುತ್ತಾರೆ. ಓಕೆನಾ, ಸೊ ಈ ನಿಯೋಜನೆಯು ಕರ್ತವ್ಯಗಳು, ನಿಯಮಗಳು, ನಿಬಂಧನೆಗಳು ಹಾಗೂ ಕಾರ್ಯಕಾರಿ ಒಂದು ಆದೇಶಗಳು ಹಾಗೂ ಪ್ರತಿ ಹುದ್ದೆಗೆ ಅಗತ್ಯವಿರುವ ಕ್ಷೇತ್ರ ಅಂದ್ರೆ ಜ್ಞಾನವನ್ನ ಪರಿಗಣಿಸುತ್ತದೆ. ಆ ಒಂದು ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಾಗೆ ಕೂಡ ಟ್ರೈನಿಂಗ್ ವಿಡಿಯೋಸ್ ಕೂಡ ಇರುತ್ತೆ. ಇನ್ನು ಸಂಪನ್ಮೂಲ ವ್ಯಕ್ತಿಗಳನ್ನು ಗುರುತಿಸೋದು ಅಂದ್ರೆ ಈ ಪ್ರಮೋಷನ್ಸ್ ಅಂತ ಬಂದಾಗ ಯಾರಿಗೆ ಕೊಡಬೇಕು, ಯಾರು ಎಲಿಜಿಬಲ್ ಇದ್ದಾರೆ, ಸೊ ಯಾರು ಕೇಪಬಲ್ ಇದ್ದಾರೆ ಅನ್ನೋದು ಸರ್ಕಾರ ಈಸಿಯಾಗಿ ಐಡೆಂಟಿಫೈ ಮಾಡಬಹುದು ಅನ್ನೋದು ಕೂಡ ಒಂದು ಉದ್ದೇಶ ಆಗಿದೆ. ಇನ್ನು ಆನ್ಲೈನ್ ತರಬೇತಿ ಆಯೋಜಿಸುವುದು ಮತ್ತು ಆಫ್ಲೈನ್ ಸೆಷನ್ಗಳನ್ನ ನಡೆಸುವುದು ಮುಖ್ಯಸ್ಥರ ಒಂದು ರೆಸ್ಪಾನ್ಸಿಬಿಲಿಟಿ ಅಂತ ಕೂಡ ಅವರು ಹೇಳಿದ್ದಾರೆ. ಸೊ ಇದ್ರ ಸರ್ಕಾರ ಒಂದು ಒಳ್ಳೆ ಡಿಸಿಷನ್ ಕೂಡ ತಗೊಂಡಿದೆ. ಯಾಕಂದ್ರೆ ಯಾವುದೇ ಒಂದು ಪ್ರಮೋಷನ್ ಕೊಟ್ಟು ಒಂದು ಒಳ್ಳೆ ಪೊಸಿಷನ್ ಕೂರಿಸ್ತಾ ಇದೀವಿ ಅಂದ್ರೆ ಆ ಒಂದು ವ್ಯಕ್ತಿ ಅಥವಾ ಆ ಒಂದು ಆಫೀಸರ್ ಅದಕ್ಕೆ ಎಲಿಜಿಬಲ್ ಇದಾರಾ, ಸೊ ಅದನ್ನ ಕೇಪಬಲ್ ಇದಾರಾ ಅನ್ನೋದು ಕೂಡ ಚೆಕ್ ಮಾಡಬಹುದು. ಓಕೆನಾ, ಸೊ ಇದು ಒಂದು ಲೇಟೆಸ್ಟ್ ಅಪ್ಡೇಟ್ ಆಗಿದೆ. ಇದೇ ರೀತಿ ಒಂದು ಹೆಚ್ಚಿನ ಅಪ್ಡೇಟ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು.